ಹೇಳ್ತಾ ಇದೀಯಮ್ಮ? ಯಾರಮ್ಮ ನೀನು? ನಾನು ಯಾರಾದ್ರೆ ನಿನ್ಗೇನು? ನನ್ ಕಷ್ಟ ಯಾರ ಹತ್ರ ಹೇಳೋದು? ನಿನ್ ಕಷ್ಟ ನನ್ನ ಹತ್ರ ಹೇಳ್ಕೊ. ನಾನಿರುವುದೇ ನಿಮಗಾಗಿ. ಏನ್ ನಿನ್ ಹೆಸರು? ಕಮಲಾ ಅಂತ. ನನ್ಗೆ ಅರ್ಜೆಂಟ್ ಆಗಿ ಒಂದ್ ಪೆನ್ನು ಒಂದ್ ಪೇಪರ್ ಬೇಕಾಗಿತ್ತು. ಲವ್ ಲೆಟರ್ ಬರೆಯಕ? ಕಡೆ ಪತ್ರ ಬರೆಯೋದಿಕ್ಕೆ. ಪೆನ್ನು ಪೇಪರ್ ನನ್ನ ಹತ್ರನೇ ಇದೆ. ಅದೇನ್ ಹೇಳ್ಬೇಕು ಹೇಳು, ನಾನು ಬರಿತೀನಿ. ನಾನು ಹುಟ್ಟಿದ್ದ ದಂಡ. ಯಾರು ನನ್ನನ್ನ ಮನೇಲಿ ಪ್ರೀತಿಯಿಂದ ಕಾಣೋದೇ ಇಲ್ಲ. ಎಲ್ರು ನನ್ನನ್ನ ತಮಾಷೆ ಮಾಡಿ ನಗ್ತಾರೆ, ಅವಮಾನ ಮಾಡ್ತಾರೆ. ಮನೆ ಮಂದಿ ಎಲ್ಲ ಈ ಗೇಲಿ ಮಾಡಿ ನಗ್ಬೇಕಾದ್ರೆ ನಾನೇ ಯಾಕೆ ಬದುಕಿರ್ಬೇಕು? ನಾನ್ ಸಾಯ್ಬೇಕು. ನನ್ ಸಾವ್ಗೆ ಯಾರು ಕಾರಣ ಅಲ್ಲ. ನಾನ್ ಸತ್ರೆ ಯಾರಿಗೂ ತೊಂದ್ರೆ ಆಗ್ಬಾರ್ದು. ನನ್ ಸಾವ್ಗೆ ನಾನೇ ಕಾರಣ. ಪತ್ರ ಕೊಡು. ಕೈಯಲ್ಲಿ ಇಟ್ಕೊಂಡು ರೈಲ್ವೆ ಕಂಬಿ ಮೇಲೆ ಮಲ್ಗೆ ಸತ್ತೋಗ್ತೀನಿ. ಯಾಕಮ್ಮ ಸಾಯ ಮಾತಾಡ್ತೀಯ? ಯಾವಾಗ್ಲೂ ಬದುಕೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಕಷ್ಟ ಎಲ್ರಿಗೂ ಇದ್ದೇ ಇರತ್ತೆ. ಮೊದಲು ಪತ್ರ ಕೊಡು. ಕೊಡಕ್ಕಾಗಲ್ಲ, ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇದೆ. ಕೊಡದೇ ಇದ್ರೆ ಹೋಗು. ಬೇರೆಯವ್ರ ಕೈಲಿ ಮರಣ ಪತ್ರ ಬರೆಸ್ಕೊಂಡು ಸತ್ತೋಗ್ತೀನಿ. ಏನು ಅಂತ ಹೇಳಮ್ಮ? ತಲೆ ಗಟ್ಟಿದೆ ಅಂತ ಬಂಡೆ ತಲೆ ತಿಸ್ಕೊಂಡ್ರೆ? ಪೊಲೀಸ್ ಮಾಮ, ನಮ್ಮ ಯಜಮಾನ್ರಿಗೆ ಏನಾಗಿತ್ತು? ಅವನ ಆಟೋದನ್ ಬಂದ, ಹೊಡೆದ, ಹೋದ. ಆಟೋ ಡ್ರೈವರ್ನ ನೀವು ಹಿಡ್ಕೋಬೇಕಾಗಿತ್ತು. ನೀವೇನ್ ಮಾಡ್ತಾ ಇದ್ರಿ? ಬಿದ್ದಿರೋ ಪೇಷಂಟ್ ನೋಡೋಣ, ಆಟೋ ನೋಡೋಣ. ನಾನಿದ್ದಿದ್ದೆ ಒಬ್ಬ ಅಲ್ಲಿ. ಡಾಕ್ಟ್ರೆ, ಇವ್ರು ಇನ್ನೂ ನನ್ ಗುರ್ತು ಹಿಡಿತಾ ಇಲ್ಲ. ಸಂತೋಷ ಪಡಮ್ಮ. ಒಂದ್ ವೇಳೆ ತಪ್ಪಾಗಿ ಗುರ್ತಿಸ್ಬಿಟ್ರೆ ಮೊದ್ಲು ಡಾಕ್ಟರ್ ಗುರ್ತಿಸ್ತಾರೆ, ಆಮೇಲೆ ಧರ್ಮಪತ್ನಿ ಗುರ್ತಿಸೋದು. असल फिसल का कमजा चढ़ गए मेहनत पड़िया सो मुर्गी अंडा का इस पके रे ಅಂಡಲ್ ನೀರಿಲ್ಲಲೇ. ಅರೆ ಇವನೇ ಬಿಡಲ್ಲ. ಇವನಿಗೆ ತಾನೇ ನೀನ್ ಗುದ್ದಿದ್ದು? ಸರ್, ನಾನ್ ಗುದ್ದಿದ್ದಲ್ಲ ಸರ್, ಇವನೇ ಅಡ್ಡ ಬಂದಿದ್ದು. ನಮ್ಮ ಯಜಮಾನ್ರ ಮೇಲೆ ಆಟೋ ಬಿಟ್ಟಿದ್ದು ನೀನೇನಾ? ನಿನ್ನೆ ನಾನು ಸುಮ್ನೆ ಬಿಡಲ್ಲ ಕಣೋ. ಅಣ್ಣ ಬಿಟ್ಲಣ್ಣ, ಹೇಳಣ್ಣ ಅಣ್ಣ, ಕಣ್ಬಿಡಣ ಅಣ್ಣ, ನಂದೇನು ತಪ್ಪಿಲ್ಲ ಅಂತ ಹೇಳಣ್ಣ. ಇಲ್ಲಾಂದ್ರೆ ಈ ಪೊಲೀಸ್ನವ್ರು ನನ್ ಬೆಂಡೆತ್ಬಿಡ್ತಾರಣ್ಣ. ಹೇಳಣ್ಣ ಬಿಟ್ಲಣ್ಣ, ಹೇಳಣ್ಣ. ಅಲ್ಲಾಡಿಸ್ಬೇಡ್ರಿ. ಏನೇ ಮಾತಾಡೋದಿತ್ತಂದ್ರೂ ದೂರ ನಿಂತ್ಕೊಂಡು ಮಾತಾಡು. ಅಣ್ಣ ಎದಳಣ್ಣ, ಅಣ್ಣ ಬಿಟ್ಲಣ್ಣ, ಎದಳಣ್ಣ. ಈ ಹ್ಯಾಂಡ್ ರೈಟಿಂಗ್ ಯಾರ್ದಮ್ಮ? ಶಿಶುಪಾಲ, ಯಾಕಪ್ಪ ಈ ಶಾಕು? ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದಾನೆ. ಯಾಕೆ ಪಲ್ಲು ಅಳ್ತಾ ಇದ್ಯಾ? ಮತ್ತಿನ್ನೇನಪ್ಪ, ನೀವು ಸಾಯೋದಕ್ಕೆ ಮನೆಯವರೇ ಕಾರಣ ಅಂತ ಪೊಲೀಸರು ತಿಳ್ಕೊಂಡಿದ್ದಾರೆ. ಅಲ್ಲ ಅಂತ ನಾನು ಹೇಳ್ತೀನಿ ಬಿಡು. ನೀವ್ ಅಲ್ಲ ಅಂದ್ರೆ ಅವ್ರು ನಂಬಿಡ್ತಾರ? ಮಧ್ಯಾಹ್ನ ಲೆಟರ್ ಬರ್ದಿಟ್ರಿ ಅಂತ ಕೇಳ್ತಾರೆ. ಇಷ್ಟಕ್ಕೂ ನೀವು ಬರ್ದಿರೋ ಲೆಟರ್ ಅವ್ರ ಹತ್ರನೇ ಇದೆ. ಈಗ ನಾನೇನ್ ಮಾಡ್ಲಿ? ಏನಪ್ಪ, ನೀವ್ ಸಾಯೋದಕ್ಕೆ ನಮ್ಮ ಅಮ್ಮನ ಕಾರಣ, ನಮ್ಮ ಅಣ್ಣನ ಕಾರಣ, ಮತ್ ನಾನ್ ಕಾರಣನ? ಮತ್ ಯಾಕಪ್ಪ ಅವರೆಲ್ಲ ಜೈಲಿಗೆ ಹೋಗ್ಬೇಕು? ಈಗ ನಾನೇನ್ ಮಾಡ್ಬೇಕಂತ ಹೇಳು. ಹೋಗ್ಲಿ, ಪೇಪರ್ ಎಲ್ಲಾನು ಹಾಕ್ತಿಪ್ಪ, ಅವಳು ಓದಿ ಹುಡ್ಕೊಂಡ್ ಬರ್ತಾಳೆ. ಕರೆಕ್ಟ್ ಪಲ್ಲು, ನಾನು ಇದನ್ನ ಪೇಪರ್ ಅಲ್ಲಿ ಹಾಕಿಸ್ತೀನಿ. ದೊಡ್ಡವ್ರು ಹೇಳೋ ಮಾತು ನಿಜ ಆಗೋಯ್ತು. ಏನಂತ? ಕುಳ್ರಿಗೆ ಬುದ್ಧಿ ಜಾಸ್ತಿ ಅಂತ. ಇನ್ಸ್ಪೆಕ್ಟ್ರೆ, ನಾನೀಗ ಸರಿಯಾಗಿದ್ದೀನಿ, ನನಗೇನು ಆಗಿಲ್ಲ. ಬಿಟ್ಲಾ, ನೀ ಯಾರಿಗೂ ಹೆದರ್ಬೇಕಾಗಿಲ್ಲ. ಅವ್ರ ಯಾಕೆ ಸರ್ ಹೆದರ್ಕೋತಾರೆ? ನೀವೇನ್ ಕರಡಿನ ಚಿಂಪಾಂಜಿನ? ಸುಮ್ನೆ ನಿಂತ್ಕೊಳ್ಳೋ. ಶಿಶುಪಾಲ, ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೆಸರು ಇಟ್ಟು ಕರಿಬೇಡ. ಆಯ್ತು ಬಿಡಪ್ಪ, ನೀನು ಅದು ಏನೇ ಡಿಸಿಷನ್ ತಗೊಳಕ್ಕಿಂತ ಮೊದಲು ಒಂದ್ಸಲ ಪೇಪರ್ ಓದ್ಬಿಡ. ಏನ್ ಮ್ಯಾಟ್ರ್ ಬಂದಿದೆ ಬಾಬಾ? ತಾವೇ ಹಾಕ್ಸಿದ್ರಲ್ಲಪ್ಪ, ಅದೆಲ್ಲ ಬಂದ್ಬಿಟ್ಟಿದೆ. ಏನು ಕೈ ಮುಗಿದು ನಿಂತ್ಕೊಂಡು ಇದ್ದಾರೆ ಯಜಮಾನ್ರು? ತಂಗಿ ಕಮಲ, ನೀನು ಬರೆಸಿದ ಡೆತ್ ನೋಟ್ ನಿನಗೆ ಕೊಡದೆ ನಾನು ಜೇಬಿನಲ್ಲಿ ಇಟ್ಕೊಂಡು ಬಂದೆ. ಇದು ನನ್ನ ಜೀವನದ ಡೆತ್ ನೋಟ್ ಅಂತ ಪೊಲೀಸರು ಬಂದು ನನ್ನ ಹಿಡಿದುಕೊಂಡು ಹೋಗಿದ್ದಾರೆ. ನಮ್ಮ ಮನೆಯವರಿಗೆಲ್ಲ ಜೈಲ್ ಆಗ್ತಾ ಇದೆ. ನೀನೇನಾದ್ರೂ ಬದುಕಿದ್ರೆ ಈ ಪತ್ರಿಕೆ ನೋಡಿದ ತಕ್ಷಣ ನಮ್ಮ ಮನೆಗೆ ಬಾ. ಇನ್ಸ್ಪೆಕ್ಟ್ರೆ, ನಾನೇ ಕಮಲಾ. ಡೆತ್ ನೋಟ್ ತಂಗಿ ಕಮಲ. ಹೌದೌದು, ನಾನೇ ಡೆತ್, ನಾನೇ ನೋಟು. ಇವ್ರು ನಿಮ್ಗೆ ಪರಿಚಯನಾ? ನಾನ್ ಸಾಯ್ಬೇಕು ಅಂದಾಗ ಇವ್ರು ನನ್ಗೆ ಡೆತ್ ನೋಟ್ ಬರ್ದಿದ್ದು. ಇನ್ಮೇಲೆ ನಾನ್ ಸಾಯಲ್ಲ ಸಾಯಲ್ಲ ಸಾಯಲ್ಲ. ನೋಡಿ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ ಮುಂದೆ ಎಲ್ರು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಯಾರಾದ್ರೂ ದಂಡ ಪಿಂಡ ಅಂದ್ರೆ ಏನೋ ಮಾಡ್ಬಿಡ್ತೀಯ? ಅವ್ರ ಹೆಸರಲ್ಲಿ ಡೆತ್ ನೋಟ್ ಬರೆದು ಪೊಲೀಸರಿಗೆ ಕೊಟ್ಬಿಡ್ತೀನಿ.